ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದುಷ್ಟ ವ್ಯಕ್ತಿಗಳ ಸಿಹಿ ಮಾತುಗಳ ಮೇಲೆ ತಪ್ಪಿಯೂ ವಿಶ್ವಾಸವಿಡಬಾರದು. ಗೊತ್ತಾಯ್ತಾ? ಅವ್ರು ಏನೇ ಮಾತಾಡಲಿ, ಒಳ್ಳೆ ಮಾತಾಡಲಿ, ದುಷ್ಟ ವ್ಯಕ್ತಿಗಳು ಅಂತ ಗೊತ್ತಿದ ಮೇಲೆ ಯಾವತ್ತೂ ವಿಶ್ವಾಸ ಇಡಬೇಡಿ ಅವ್ರ ಮಾತು ಮೇಲೆ. ಏಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆತಿರುವುದಿಲ್ಲ. ಹುಲಿ ಹಿಂಸೆ ಮಾಡುವುದನ್ನು ಯಾವತ್ತೂ ಬಿಡೋದಿಲ್ಲ. ಗೊತ್ತಾಯ್ತಾ? ಅದೇನೇ ಆದ್ರೂ ಹುಲಿ ನಮ್ಮನ್ನು ತಿನ್ನತ್ತೆ, ಬಿಡೋದಿಲ್ಲ, ಹಿಂಸೆ ಮಾಡೋದನ್ನು ಬಿಡೋದಿಲ್ಲ. ಅದರಿಂದ ದುಷ್ಟ ವ್ಯಕ್ತಿಗಳು ಮಾತನ್ನು ಯಾವಾಗಲೂ ನಂಬಕ್ಕೆ ಹೋಗಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶಾಸ್ತ್ರಜ್ಞ ಎಂದಿಗೂ ಜಂಬ ಕೊಚ್ಚುಕೊಳ್ಳುವುದಿಲ್ಲ ಅನ್ನೋದನ್ನು ಕಥೆನ ಕೇಳೋಣ. ಪಂಡಿತ ಬ್ರಾಹ್ಮಣನೊಬ್ಬ ರಾಜನ ಬಳಿಗೆ ಹೋಗಿ, ನನಗೆ ಶಾಸ್ತ್ರಗಳು ಚೆನ್ನಾಗಿ ಗೊತ್ತಿದೆ, ನಾನು ನಿಮಗೆ ಭಗವಂತನನ್ನು ಬೋಧನೆ ಮಾಡಬೇಕೆಂದಿರುವೆನು ಎಂದು ರಾಜನು ಪಂಡಿತನಿಗಿಂತ ಬುದ್ಧಿವಂತನಾಗಿದ್ದ ಯಾರು ರಾಜನ ನಿಜವಾಗಿ ಭಗವಂತನನ್ನು ಕಲಿತಿರುವನೋ ಅವನು ತನ್ನಾತ್ಮವನ್ನು ತಾನೇ ಅರಿಯಲಿಚ್ಛಿಸುವನು. ರಾಜನ ಆಸ್ಥಾನಕ್ಕೆ ಹೋಗಿ ಐಶ್ವರ್ಯ ಅಧಿಕಾರವನ್ನು ಕೇಳುವುದಿಲ್ಲ ಎಂಬುದನ್ನು ಚೆನ್ನಾಗಿ ಬಲ್ಲವರು. ಅದಕ್ಕೆ ರಾಜನು, ನೀನೇ ಭಾಗವತವನ್ನು ಚೆನ್ನಾಗಿ ಓದಿಲ್ಲ, ಮೊದಲು ನೀನು ಭಾಗವತವನ್ನು ಚೆನ್ನಾಗಿ ಕಲಿತುಕೊಳ್ಳಿ, ಅನಂತರ ನಿಮ್ಮನ್ನು ನನ್ನ ಗುರುವಾಗಿ ಸ್ವೀಕರಿಸುವನು ಎಂದನು. ಬ್ರಾಹ್ಮಣ ಮನೆಗೆ ಹೋದರು. ನನಗೆ ಭಾಗವತ ಚೆನ್ನಾಗಿ ಗೊತ್ತಿಲ್ಲ ಎಂದು ಹೇಳುತ್ತಿರುವವನಲ್ಲ, ನಾನು ಭಾಗವತವನ್ನು ಎಷ್ಟೋ ಸಾರಿ ಓದಿರುವೆನು ಎಂದು ಭಾವಿಸತೊಡಗಿದ. ಆದರೂ ಮನೆಗೆ ಹೋಗಿ ಭಾಗವತವನ್ನು ಮತ್ತೊಮ್ಮೆ ಓದಿದ. ಇನ್ನೊಂದು ಸಲ ರಾಜನ ಬಳಿಗೆ ಬಂದು, ಮತ್ತೊಮ್ಮೆ ನಾನು ಓದಿ ಬಂದಿರುವೆನು ಎಂದನು. ಈಗಲೂ ಕೂಡ ತಾನು ಇನ್ನೊಮ್ಮೆ ಭಾಗವತವನ್ನು ಓದಿ ಬನ್ನಿ ಎಂದು ಬ್ರಾಹ್ಮಣನಿಗೆ ತುಂಬ ಬೇಜಾರಾಯಿತು. ರಾಜರು ಹೇಳುವುದು ಇಲ್ಲಿ ಏನೋ ಮರ್ಮವಿರಬೇಕು ಎಂದು ಭಾವಿಸಿದನು. ಮನೆಗೆ ಹೋಗಿ ಕೋಣೆಯಲ್ಲಿ ತಾನೊಬ್ಬನೇ ಕುಳಿತು ಎಂದಿಗಿಂತ ಹೆಚ್ಚು ಆಸಕ್ತಿಯಿಂದ ಭಾಗವತವನ್ನು ಓದಲು ಉಪಕ್ರಮಿಸಿದ. ಓದುತ್ತಿರುವಂತೆ ಭಾಗವತದಲ್ಲಿರುವ ಗೂಢಾರ್ಥಗಳು ಬೆಳಕಿಗೆ ಬಂದವು. ಐಶ್ವರ್ಯ, ಗೌರವ, ರಾಜರ ಆಸ್ಥಾನ ಇವುಗಳೆಲ್ಲ ವ್ಯರ್ಥ ಎಂಬುದನ್ನು ತಿಳಿಯುತ್ತಾ ಬಂದ. ಅಂದಿನಿಂದ ಭಾಗವತದಲ್ಲಿ ಇರುವುದನ್ನು ಅನುಷ್ಠಾನ ಮಾಡಲು ಯತ್ನಿಸಿದ. ರಾಜನ ಬಳಿಗೆ ಬರುವುದನ್ನು ನಿಲ್ಲಿಸಿದನು. ಕೆಲವು ವರ್ಷಗಳಾದ ಮೇಲೆ ರಾಜನು ಪಂಡಿತರು ಈಗ ಏನು ಮಾಡುತ್ತಿರುವರು ಎಂಬುದನ್ನರಿಯಲು ಅವನ ಬಳಿ ಹೋದ. ಈಗ ಪಂಡಿತನ ಮುಖ ಬ್ರಹ್ಮಕಳೆ ಮತ್ತು ಭಗವತ್ ಪ್ರೇಮದಿಂದ ರಂಜಿಸುತ್ತಿತ್ತು. ರಾಜ ಆಗ ಪಂಡಿತನಿಗೆ ನಮಸ್ಕಾರ ಮಾಡಿ, ಈಗ ನಿಮಗೆ ಶಾಸ್ತ್ರದ ಸಾರ ನಿಜವಾಗಿ ಗೊತ್ತಿದೆ, ನೀವು ನನ್ನನ್ನು ಸ್ವೀಕರಿಸುವುದಾದರೆ ನಾನು ನಿಮ್ಮ ಶಿಷ್ಯನಾಗುವೆನು ಎಂದ ರಾಜ ಹೇಳ್ತಾನೆ. ನೋಡಿ ಎಷ್ಟು ಒಂದು ಇದರಲ್ಲಿ ಗೂಢಾರ್ಥಗಳಿದೆ. ಅವಾಗ ಹೇಳ್ತಾರೆ, 3 ಥರ ಗೋಬೆಗಳಿವೆ. ಒಂದನೆಯದು ಉಪ್ಪಿನಿಂದ ಮಾಡಿದ್ದು, ಎರಡನೆಯದು ಬಟ್ಟೆಯಿಂದ ಮಾಡಿದ್ದು, ಮೂರನೆಯದು ಕಲ್ಲಿಂದ ಮಾಡಿದ್ದು. ಇದನ್ನು ನೀರಿನಲ್ಲಿ ಮುಳುಗಿಸಿದರೆ ಉಪ್ಪಿನ ಗೊಂಬೆ ಕರಗಿ ಹೋಗಿ ತನ್ನ ಆಕಾರವನ್ನು ಕಳೆದುಕೊಳ್ಳುತ್ತದೆ. ಬಟ್ಟೆಯ ಗೊಂಬೆ ಬೇಕಾದಷ್ಟು ನೀರನ್ನು ಹೀರಿಕೊಂಡರೂ ತನ್ನ ಆಕಾರವನ್ನು ಇಟ್ಟುಕೊಂಡಿರುವುದು. ಕಲ್ಲಿನ ಗೊಂಬೆ ತನ್ನಲ್ಲಿ ನೀರು ಇಳಿಯುವುದಕ್ಕೆ ಆಕಾಶವನ್ನೇ ಕೊಡುವುದಿಲ್ಲ. ಉಪ್ಪಿನ ಗೊಂಬೆ ಸರ್ವವ್ಯಾಪಿಯಾದ ಪರಮಾತ್ಮನಲ್ಲಿ ಐಕ್ಯವಾದ ಜೀವಾತ್ಮವನ್ನು ಹೋಲುತ್ತದೆ. ಬಟ್ಟೆಯ ಗೊಂಬೆ ಭಕ್ತಿ ಅಥವಾ ನಿಜವಾಗಿ ದೇವರನ್ನು ಪ್ರೀತಿಸುವನು. ಅವನು ಪರಮಾನಂದ ಮತ್ತು ಜ್ಞಾನಾನಂದ ಪೂರಿತನಾಗುವನು. ಕಲ್ಲಿನ ಗೊಂಬೆಯ ಒಂದೇ ಸ್ವಲ್ಪ ಜ್ಞಾನವಾದರೂ ತನ್ನ ಮನಸ್ಸನ್ನು ಪ್ರವೇಶಿಸಿದಂತೆ ನೋಡಿಕೊಳ್ಳುವ ಪ್ರಾಪಂಚಿಕ. ಇದು ಶಾಸ್ತ್ರಜ್ಞ ಎಂದಿಗೂ ಯಾವತ್ತೂ ಜಂಬ ಕೊಚ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅದರಲ್ಲೇ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ನಾವು ತಿಳ್ಕೋಬೇಕು. ಯಾವುದೇ ಆಗಲಿ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮದ ಬಗ್ಗೆ ನಾವು ಅರ್ಥಕೊಂಡಾಗ ನಾವಿವೆಲ್ಲ ಗೊತ್ತಾಗತ್ತೆ. ನಾವು ಇವಾಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/6/2026 26ನೇ ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಸಪ್ತಮಿ, ರಾತ್ರಿ 7:54, ನಕ್ಷತ್ರ ಪೂರ್ವಭಾದ್ರ, ಹಗಲು 2:27, ಮಳೆ ಮೃಗಶಿರ 4ನೇ ಪಾದ, ರಾಹುಕಾಲ 5:13ರಿಂದ 6:50, ಗುಳಿಕ ಕಾಲ 3:37ರಿಂದ 5:13, ಯಮಗಂಡ ಕಾಲ 12:24ರಿಂದ 2:1. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯವರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.